ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 2ನೇ ಚಾಪ್ಟರ್ ಅಂಕಗಣಿತದ ಉಕ್ತಿಗಳು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಈ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಪಾಠ ಅಂದರೆ 24, 25, 26 ಈ ಪೇಜಲ್ಲಿ ಬರೋದನ್ನು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ಲ ಪ್ರಶ್ನೆಗಳಿಗೂ ವಿವರಣಾತ್ಮಕ ಉತ್ತರವನ್ನು ನೀಡ್ತಾ ಇದ್ದೀನಿ. ಸೊ ಈ ಪಾಠನ ಸ್ಟಾರ್ಟ್ ಮಾಡೋಣ. ಹಾಗೆ ನಾನು ಮೊದಲನೇ ಪಾಠನೂ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸರಳ ಉಕ್ತಿಗಳು. ಈ ಅಂಕಗಣಿತದ ಉಕ್ತಿಗಳು ಪಾಠದಲ್ಲಿ ಮೊದಲನೇ ಟಾಪಿಕ್ ಸರಳ ಉಕ್ತಿಗಳು. 13 + 2 20 - 4 12 × 5 ಮತ್ತು 18/3 ಇಂತಹ ಗಣಿತದ ಪದೋಕ್ತಿಗಳನ್ನು ನೀವು ನೋಡಿರಬಹುದು. ಅಂತಹ ಪದೋಕ್ತಿಗಳನ್ನು ಅಂಕಗಣಿತದ ಉಕ್ತಿಗಳು ಎಂದು ಕರೆಯಲಾಗುತ್ತದೆ. ಈ ರೀತಿಯಾದಂತಹ ಪದೋಕ್ತಿಗಳನ್ನು ನೀವು ನೋಡಿರ್ತೀರ, ಹೌದಲ್ವಾ? ಕೂಡಿಸೋದು, ಕಳೆಯೋದು, ಗುಣಿಸು, ಭಾಗಿಸು ಇದನ್ನೆಲ್ಲ ನಾವು ನೋಡಿರ್ತೀವಿ. ಇಂಥದಕ್ಕೆ ಏನಂತೀವಿ ನಾವು? ಅಂಕಗಣಿತದ ಉಕ್ತಿಗಳು. ಇವೇ ಅಂಕಗಣಿತದ ಉಕ್ತಿಗಳು. ಓಕೆನಾ? ಪ್ರತಿ ಅಂಕಗಣಿತದ ಉಕ್ತಿಗೆ ಒಂದು ಬೆಲೆ ಇದ್ದು ಅದು ಅದರ ಮೌಲ್ಯವನ್ನು ಕಂಡುಹಿಡಿಯುವುದರಿಂದ ದೊರೆಯುವ ಒಂದು ಸಂಖ್ಯೆ ಆಗಿರುತ್ತದೆ. ಅಂದರೆ ಪ್ರತಿಯೊಂದು ಉಕ್ತಿಗೂ ಏನಿದೆ, ಒಂದು ಬೆಲೆ ಇದೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದರ ನಡುವೆ ಯಾವ ಒಂದು ಮೂಲಕ್ರಿಯೆ ನಡೀತಿರ್ತೋ ಆ ಒಂದು ಮೂಲಕ್ರಿಯೆನ ಬಳಸಿ ಅದರ ಮೌಲ್ಯವನ್ನು ಕಂಡುಹಿಡಿತೀವಿ. ಅದು ಒಂದು ಸಂಖ್ಯೆ ಆಗಿರುತ್ತೆ. ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. 13 + 2 ಉಕ್ತಿಯ ಬೆಲೆ ಎಷ್ಟು? 13ಕ್ಕೆ 2 ಕೂಡಿಸಿದ್ರೆ 15. ಹೌದಾ? ಈ ಉಕ್ತಿಯನ್ನು 13 × 2 ಅಥವಾ 13 ಮತ್ತು 2ರ ಮೊತ್ತ ಎಂದು ಓದಬಹುದು. ಯಾವ ರೀತಿ ಓದ್ತೀವಿ ಅಂತ? 13 + 2 ಅನ್ಬೋದು, 13 × 2 ಅಂತೀವಿ, 13 ಮತ್ತು 2ರ ಮೊತ್ತ. ಅಂಕಗಣಿತದ ಉಕ್ತಿ ಮತ್ತು ಅದರ ಬೆಲೆಯ ನಡುವಿನ ಸಂಬಂಧವನ್ನು ಸೂಚಿಸಲು ನಾವು ಸಮತೆಯ ಚಿಹ್ನೆ = ಇದನ್ನು ಬಳಸ್ತೇವೆ. ಉದಾಹರಣೆಗೆ ಇಲ್ಲಿ ನೋಡಿ, 13 + 2 ಇದು ಉಕ್ತಿ, 15 ಬೆಲೆ. ಇವೆರಡರ ನಡುವೆ ನಾವು ಯಾವ ಚಿಹ್ನೆನ ಬಳಸಿದ್ದಾರೆ? ಇಲ್ಲಿ ಸಮ ಚಿಹ್ನೆ. ಈ ಸಮ ಚಿಹ್ನೆಯನ್ನು ಬಳಸಿದ್ದಾರೆ. ಇದಕ್ಕೆ ನಾವು = ಅಂತಲೂ ಕೂಡ ಕರಿತೀವಿ. ಇವೆರಡರ ನಡುವೆ ಸಂಬಂಧನ ಇದು ಸೂಚಿಸುತ್ತೆ. ಅಂದರೆ 13 + 2 ಇದರ ಬೆಲೆ 15ಕ್ಕೆ ಸಮ ಆಗಿದೆ. ಈ ರೀತಿಯಾಗಿ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಉದಾಹರಣೆ 1 ಕೊಟ್ಟಿದ್ದಾರೆ. ಮಲ್ಲಿಕಾ ಶಾಲೆಯಲ್ಲಿ ಊಟಕ್ಕೆ ಪ್ರತಿದಿನ 25 ರೂಪಾಯಿ ಖರ್ಚು ಮಾಡುತ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ವಾರದಲ್ಲಿ ಆಕೆ ಊಟಕ್ಕೆ ಖರ್ಚು ಮಾಡುವ ಒಟ್ಟು ಮೊತ್ತಕ್ಕೆ ಉಕ್ತಿಯನ್ನು ಬರೆಯಿರಿ. ಇಲ್ಲಿ ಕಂಡು ಹಿಡೀರಿ ಅಂತ ಕೇಳ್ತಾ ಇಲ್ಲ, ಅದಕ್ಕೆ ಉಕ್ತಿಯನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ದಿನಕ್ಕೆ ಅವಳು 25 ರೂಪಾಯಿಯನ್ನು ಖರ್ಚು ಮಾಡ್ತಾಳೆ. 25 ರೂಪಾಯಿ ಖರ್ಚು ಮಾಡ್ತಾಳೆ. ಸೋಮವಾರದಿಂದ ಶುಕ್ರವಾರದವರೆಗೆ ಎಷ್ಟು ದಿನ ಆಯಿತು? 5 ದಿನ. ಹಾಗಾದರೆ 5 ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾಳೆ ಅಂತಂದಾಗ ನಾವು ಇದನ್ನು ಗುಣಾಕಾರ ಮಾಡ್ತಿರ್ತೀವಿ, ಹೌದಲ್ವಾ? ಸೊ ಅದನ್ನ ಗುಣಾಕಾರ ಮಾಡಿದಾಗ ಯಾವ ರೀತಿ ಬರಿತೀವಿ ಅಂತಂದರೆ 5 × 25. ಹೌದಾ? ಸೊ ಹಾಗಾದರೆ ಇದು ಏನು? ಈ ಪ್ರಶ್ನೆಗೆ ಉಕ್ತಿಯಾಗಿರುತ್ತೆ. ಅದನ್ನೇ ಇವರು ಇಲ್ಲಿ ಬರೆದಿರೋದು. ಒಟ್ಟು ಮೊತ್ತದ ಉಕ್ತಿ ಅಂದರೆ ನಾವು ಇದನ್ನು ಕಂಡುಹಿಡಿಬೇಕು. ಆನ್ಸರ್ ಬೆಲೆನ ಕಂಡುಹಿಡಿಬೇಕು ಅಂದರೆ ಈ ರೀತಿಯಾಗಿರುವಂಥ ಉಕ್ತಿಯನ್ನು ಬರಿತೀವಿ. ಇದರ ಅರ್ಥ ಏನಂದರೆ 5 ಬಾರಿ 25 ಅಂದರೆ ಅವಳು 5 ಬಾರಿ 25 ರೂಪಾಯಿನ ಖರ್ಚು ಮಾಡಿದ್ಲು, ಅಥವಾ 5 ಮತ್ತು 25ರ ಗುಣಲಬ್ಧ. ಅರ್ಥ ಆಯ್ತಾ? ಬೇರೆ ಬೇರೆ ಉಕ್ತಿಗಳಿಗೆ ಒಂದೇ ಬೆಲೆ ಇರಬಹುದು. ಒಂದು ಸಂಖ್ಯೆ 12ಅನ್ನು 2 ಸಂಖ್ಯೆಗಳು ಹಾಗೂ 4 ಕ್ರಿಯೆ + - ಅಂದರೆ ಗುಣಾಕಾರ ಮತ್ತು ಭಾಗಾಕಾರಗಳಲ್ಲಿ ಯಾವುದಾದರೂ ಒಂದನ್ನು ಬಳಸಿ ವ್ಯಕ್ತಪಡಿಸಬಹುದಾದ ಹಲವಾರು ವಿಧಾನಗಳು ಇಲ್ಲಿವೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಸಂಖ್ಯೆನ ತಗೊಂಡಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಸಂಖ್ಯೆಯನ್ನು ನಾವು ಈಗ 12 ಒಂದು ಸಂಖ್ಯೆಯನ್ನು ನಾವು ಎಲ್ಲ ಮೂಲಕ್ರಿಯೆಗಳು ಅಂದರೆ ಯಾವುದು? ಕೂಡಿಸೋದು, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಈ 4 ಕ್ರಿಯೆಗಳನ್ನು ಬಳಸಿ ಅಥವಾ ಇದು ಯಾವುದಾದ್ರೂ ಒಂದನ್ನು ಬಳಸಿ ನಾವು ವ್ಯಕ್ತಪಡಿಸಬಹುದು. ಓಕೆ. ಸೊ ಇಲ್ಲಿ ನೋಡಿ, 12ಅನ್ನು ಅವರು 4 ಒಂದು ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ನಾವು ಇದನ್ನು ಸಂಕಲನ ಅಂತಂದರೆ 10 + 2 ಮಾಡಬಹುದು. ವ್ಯವಕಲನ ಅಂದರೆ ಇಲ್ಲಿ 15 - 3 ಅಂತ ಬರೆದಿದ್ದಾರೆ. ಅಥವಾ ನೀವು ಮತ್ತು ಬೇರೆ ರೀತಿಯಾಗಿ ತೊಗೋಬೋದು. ಇಲ್ಲಿ 11 + 1 ಅಂತ ಮಾಡ್ಬೋದು. ಅವ್ರು ಕೊಟ್ಟಿರುವಂಥ ಎಕ್ಸಾಂಪಲ್ ಅವ್ರು ಯಾವ್ಯಾವ ರೀತಿಯಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ 3 × 4 ಗುಣಾಕಾರನ ಬಳಸಿದ್ದಾರೆ. 24 /
2. 24 ಭಾಗಲೇ 2 ಮಾಡಿದ್ದಾರೆ. ಸೊ ಎಲ್ಲ ಆನ್ಸರ್ ಏನಾಗಿರುತ್ತೆ 12ನೇ ಆಗಿರುತ್ತೆ. ಇದರ ಅರ್ಥ ನಾವು ಒಂದು ಸಂಖ್ಯೆಯನ್ನು ನಾವೇನು ಮಾಡ್ಬೋದು, 2 ಸಂಖ್ಯೆಗಳನ್ನು ಬಳಸಿ, ಇಲ್ಲೆಲ್ಲದರಲ್ಲೂ 2 ಸಂಖ್ಯೆ ಬಳಸಿದಾರಲ್ವ, ಸೊ ಈ 2 ಸಂಖ್ಯೆಗಳನ್ನು ಬಳಸಿ ಅಥವಾ ಮೂಲ ಕ್ರಿಯೆ ಯಾವುದಾದರೂ ಒಂದು ಮೂಲ ಕ್ರಿಯೆನ ಬಳಸಿ, ಅಂದರೆ ಸಂಕಲನ ಮಾಡಿಯಾದರೂ ಅಥವಾ ವ್ಯವಕಲನ ಮಾಡಿಯಾದರೂ ಗುಣಾಕಾರ ಅಥವಾ ಭಾಗಾಕಾರ ಇದನ್ನು ಬಳಸಿ ನಾವು ವ್ಯಕ್ತಪಡಿಸಬಹುದು. ಸೊ ಅಥವಾ ಒಂದೊಂದು ಸಂಖ್ಯೆ 4 ಮೂಲ ಕ್ರಿಯೆಗಳಿಂದ ನಾವು ವ್ಯಕ್ತಪಡಿಸಬಹುದು ಅಂತ ಇಲ್ಲಿದೆ. ಸೊ ನೆಕ್ಸ್ಟ್ ನೋಡೋಣ, ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ. ನಿಮ್ಮ ನೆಚ್ಚಿನ ಸಂಖ್ಯೆಯನ್ನು ಆರಿಸಿ ಅದೇ ಬೆಲೆ ಬರುವಂತೆ ನಿಮಗೆ ಸಾಧ್ಯವಾದಷ್ಟು ಅನೇಕ ಉಕ್ತಿಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ನಮ್ಮ ನೆಚ್ಚಿನ ಅಥವಾ ನನ್ನ ನೆಚ್ಚಿನ ಸಂಖ್ಯೆ ಅಂತ ನೀವು ತಗೊಂಡು ಯಾವುದಾದ್ರೂ ಒಂದು ಸಂಖ್ಯೆನ ಬರ್ಕೊಳ್ಳಿ. ಇಲ್ಲಿ ನಾನು 16 ತಗೊಳ್ತೀನಿ. 16 ಸಂಖ್ಯೆಯನ್ನು ನಾನು ಅನೇಕ ಉಕ್ತಿಗಳನ್ನು ಬರಿಬೇಕು, ಯಾವುದಾದ್ರೂ ಮೂಲ ಕ್ರಿಯೆಗಳನ್ನ ಬಳಸಿ. ಈಗ ನಾವು ಫಸ್ಟು ಸಂಕಲನ ಅನ್ನೋ ಒಂದು ಮೂಲ ಕ್ರಿಯೆನ ಬಳಸಿ ಒಂದು ಉಕ್ತಿಯನ್ನು ಬರಿತೀನಿ. ಸೊ ಯಾವ ರೀತಿ ಬರಿಬಹುದು ಇಲ್ಲಿ ಅಂದರೆ 14 + 2 ಈ ರೀತಿ ಬರಿಬೋದಾ? 14 + 2 ಆನ್ಸರ್ ಎಷ್ಟು? 16. ಅದೇ ರೀತಿ ಈಗ ನಾನು ಇನ್ನೊಂದು ವ್ಯವಕಲನ ಮಾಡಿ ನಾನು 16 ಪಡೆಯೋದು. ಇದಕ್ಕೆ 19 - 3 ಅಂತ ಬರ್ಕೊಳ್ತೀನಿ. ಹಾಗೆ ಗುಣಾಕಾರ ಕ್ರಿಯೆನ ಬಳಸಿ ಅಂತಂದರೆ 4 × 4 ಈ ಥರ ಮಾಡ್ಕೊಳ್ತೀನಿ. ಹಾಗೆ ಭಾಗಾಕಾರ ಕ್ರಿಯೆ ಮಾಡಿರಿ ಅಂದರೆ ಭಾಗಾಕಾರದ್ದಾದರೆ 32 / 2 ಮಾಡ್ತೀನಿ. ಸೊ ಇದರ ಆನ್ಸರ್ ಕೂಡ ಏನಾಗಿರುತ್ತೆ 16 ಆಗಿರುತ್ತೆ. ಓಕೆನಾ? ಸೊ ಈ ಥರ ನಿಮ್ಗೆ ಯಾವ ಸಂಖ್ಯೆ ಬೇಕೋ ಆ ಸಂಖ್ಯೆನ ಆರಿಸಿ ಸೊ ಅದೇ ಸಂಖ್ಯೆ ಬರುವಂತಹ ಒಂದಿಷ್ಟು ಅನೇಕ ಉಕ್ತಿಗಳನ್ನು ನೀವೇನು ಮಾಡ್ಕೋಬೋದು, ಬರಿಬಹುದು. ಇದನ್ನು ಮತ್ತು ಇನ್ನಷ್ಟು ಉಕ್ತಿಗಳನ್ನು ಇಲ್ಲಿ ನಾನು ಮಾಡ್ಕೋಬೋದು. ಇಲ್ಲಿ 14 + 2 ಅಂತ ಇದೆ, ಅಲ್ಲಿ ನಾನು 12 + 4 ಅಂತ ಬರ್ಕೋಬೋದು. ಸೊ ಈ ರೀತಿಯಾಗಿರೋಂಥ ಅನೇಕ ಉಕ್ತಿಗಳನ್ನು ನೀವು ಬರೀರಿ. ಮುಂದೆ ಉಕ್ತಿಗಳನ್ನು ಹೋಲಿಸುವುದು. ನಾವು ಸಂಖ್ಯೆಗಳನ್ನು ಸಮ ಚಿಹ್ನೆ, ದೊಡ್ಡದು ಮತ್ತು ಚಿಕ್ಕ ಚಿಹ್ನೆಗಳಿಂದ ಹೋಲಿಸುವಂತೆ ಉಕ್ತಿಗಳನ್ನು ಕೂಡ ಹೋಲಿಸಬಹುದು. ನಾವು ಸಂಖ್ಯೆಯನ್ನು ಹೋಲಿಸ್ತೀವಿ ಅಲ್ವಾ, ಈಗ 7 ಮತ್ತು 7 ಈ ಥರ ಅಂದರೆ ಸಮ ಇದೆ ಅಂತ ಹೇಳಿ ಒಂದು ಸಂಖ್ಯೆನ ಹೋಲಿಸ್ತೀವಿ. ಆಮೇಲೆ 7 ಈ ರೀತಿ ದೊಡ್ಡ ಚಿಹ್ನೆನ ಬಳಸ್ಕೊಳ್ತೀವಿ. ಹಾಗೆ ಇಲ್ಲಿ ನೆಕ್ಸ್ಟು ಚಿಕ್ಕ ಚಿಹ್ನೆನ ಈ ರೀತಿಯಾಗಿ ನಾವು ಬಳಸ್ಕೊಳ್ತೀವಿ. ಈ ಸಂಖ್ಯೆಗಳಿಗೆ ನಾವು ಹೇಗೆ ಚಿಹ್ನೆಗಳನ್ನ ಬಳಸ್ಕೊತೀವಲ್ಲ ಹೋಲಿಸೋದಕ್ಕೆ, ಅದೇ ರೀತಿ ಉಕ್ತಿಗಳನ್ನು ನಾವು ಉಕ್ತಿಗಳ ಬೆಲೆಗಳನ್ನು ಆಧರಿಸಿ ಅದಕ್ಕನುಗುಣವಾಗಿ ಸಮ, ದೊಡ್ಡದು ಅಥವಾ ಚಿಕ್ಕದು ಸಂಕೇತ ಬರೆದು ಅವುಗಳನ್ನು ಹೋಲಿಸುತ್ತೇವೆ. ಉಕ್ತಿಗಳನ್ನು ಕೂಡ ನಾವೇನು ಮಾಡ್ತೀವಿ, ಅದರ ಬೆಲೆನ ಕಂಡುಹಿಡಿದು ಹೋಲಿಸ್ತೀವಿ. ಇಲ್ಲೇ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. 10 + 2 ದೊಡ್ಡದು, 7 + 1 ಈ ರೀತಿ ಇವೆರಡರ ಮಧ್ಯೆ 10 + 2 ಉಕ್ತಿ ದೊಡ್ಡದು ಅಂತೇಳಿ ಅದಕ್ಕೆ ದೊಡ್ಡ ಚಿಹ್ನೆಯನ್ನು ಹಾಕಿದ್ದಾರೆ. ಯಾಕಂದರೆ 10 + 2 ಇದಕ್ಕೆ ಆನ್ಸರ್ ಎಷ್ಟು? 12. ಹೌದಾ? 7 + 1 ಇದಕ್ಕೆ ಆನ್ಸರ್ ಎಷ್ಟು? 8. ಇದರ ಯಾವ ಒಂದು ಉಕ್ತಿಯ ಬೆಲೆ ಜಾಸ್ತಿ ಬಂತು? 12. ಈ ಉಕ್ತಿಯ 10 + 2 ಈ ಉಕ್ತಿಯ ಬೆಲೆ ಜಾಸ್ತಿ ಬಂತಲ್ವ, ಆದ್ದರಿಂದ ಈ ಉಕ್ತಿಗೆ ಏನು ಮಾಡಿದ್ದಾರೆ, ದೊಡ್ಡ ಚಿಹ್ನೆನ ಹಾಕಿದ್ದಾರೆ. ಓಕೆ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಉಕ್ತಿನ. 13 - 2 ಮತ್ತು 4 × 3. 13 - 2 ಇದರ ಬೆಲೆ ಎಷ್ಟು? 11. ಓಕೆ. 4 × 3 ಇದರ ಬೆಲೆ ಎಷ್ಟು? 12. ಹೌದಲ್ವಾ? ಸೊ ಇದರಲ್ಲಿ ಯಾವ ಒಂದು ಉಕ್ತಿಯ ಬೆಲೆ ಹೆಚ್ಚಿದೆ? 12 ಉಕ್ತಿಯ ಬೆಲೆ. ಸೊ ಆದ್ದರಿಂದ ಆಮೇಲೆ ಇದರ ಉಕ್ತಿ ಬೆಲೆ ಚಿಕ್ಕದಿರೋದ್ರಿಂದ ಇದಕ್ಕೇನು ಮಾಡಿದರೆ ಇಲ್ಲಿ ಚಿಕ್ಕ ಚಿಹ್ನೆನ ಹಾಕಿದ್ದಾರೆ. ಮುಂದೆ ಕಂಡುಹಿಡಿಯಿರಿ. ಫಸ್ಟ್ ಕ್ವೆಶನ್ ನೋಡೋಣ. ಈಗ ಸಮ ಚಿಹ್ನೆಯ ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಸೊ ಇಲ್ಲಿ ಈ ಕಡೆ ಒಂದು ಉಕ್ತಿ ಇದೆ, ಇಲ್ಲೊಂದು ಉಕ್ತಿ. ಸೊ ಎರಡು ರೀತಿಯ ಉಕ್ತಿಗಳಿದಾವೆ ಇಲ್ಲಿ. ನಡುವೆ ಸಮ ಚಿಹ್ನೆ. ಸೊ ಇಲ್ಲೂ ಕೂಡ ಆನ್ಸರ್ ಬಂದಿರೋ ಈ ಒಂದು ಕಡೆ ಆನ್ಸರ್ ಏನು ಬಂದಿರುತ್ತಲ್ಲ ಎಡಬದಿಯಲ್ಲಿ, ಬಲಬದಿಯಲ್ಲೂ ಕೂಡ ಅದೇ ಆನ್ಸರ್ ಬರೋ ಹಾಗೆ ನಾವಿಲ್ಲಿ ಕೊಟ್ಟಿರುವ ಖಾಲಿ ಜಾಗದಲ್ಲಿ ನಾವು ಒಂದು ಸಂಖ್ಯೆಯನ್ನು ಭರ್ತಿ ಮಾಡಬೇಕು. ಈಗ ಮೊದಲನೇ ಪ್ರಶ್ನೆ, 13 + 4 ಎಷ್ಟು ಆನ್ಸರು? 17. ಹಾಗಾದರೆ 6ಕ್ಕೆ ಇನ್ನು ಎಷ್ಟು ಸೇರಿಸಿದ್ರೆ 17 ಬರುತ್ತೆ? 11 ಸೇರಿಸ್ಬೇಕಲ್ವಾ? ಸೊ ಈಗ ನೋಡ್ರಿ, ಇಲ್ಲೂ 17 ಬಂತು, ಇಲ್ಲೂ 17 ಬಂತು, ಮಧ್ಯದಲ್ಲಿ ಸಮ ಚಿಹ್ನೆ. ಓಕೆ. ಸೊ ಈಗ ಬಿ ನೋಡೋಣ. 22 + ಡ್ಯಾಶ್
ಇಸ್ ಈಕ್ವಲ್ ಟು 6 ಗುಂಡ್ಲೆ 5. 6 ಗುಂಡ್ಲೆ 5ರ ಬೆಲೆ ಎಷ್ಟು? 30. ಹಾಗೆ 22ಕ್ಕೆ ಎಷ್ಟನ್ನು ಸೇರಿಸಬೇಕು 30 ಬರಬೇಕಂದ್ರೆ? 8. ಸೊ ಅವಾಗ ಎರಡು ಉಕ್ತಿಗಳ ಬೆಲೆ ಸಮನಾಯಿತು. ಸಿ ನೋಡೋಣ. 8 ಗುಂಡ್ಲೆ ಡ್ಯಾಶ್ 64/2. ಸೊ 64/2 ಎಷ್ಟು ಬರುತ್ತೆ? 32. ಹೌದಾ? ಹಾಗಾದರೆ 8 ಎಷ್ಟಲೇ 32? 8 4 32. ಸೊ ಇದು 32 ಬಂತು, ಇದು 32, ನಡುವೆ ಸಮಚಿಹ್ನೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. 34 ಮೈನಸ್ ಡ್ಯಾಶ್ ಇಸ್ ಈಕ್ವಲ್ ಟು 25. ಸೊ 34ರಲ್ಲಿ ಎಷ್ಟನ್ನು ಕಳೆದ್ರೆ ನಮಗೆ 25 ಸಿಗುತ್ತೆ? 34ರಲ್ಲಿ 9 ಕಳೆದ್ರೆ ನಮಗೆ 25 ಸಿಗುತ್ತೆ. ಸೊ ಇದನ್ನ ಯಾವ ರೀತಿ ಬರ್ಕೋಬೇಕು ಅಂತ ಇಲ್ಲಿ ನೋಟ್ಸ್ ತೋರಿಸ್ತೀನಿ. ಈ ರೀತಿಯಾಗಿ ಬರ್ಕೋಬಹುದು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಮುಂದಿನ ಉಕ್ತಿಗಳನ್ನು ಅವುಗಳ ಬೆಲೆಗಳ ಆರೋಹಣ ಕ್ರಮದಲ್ಲಿ ಜೋಡಿಸಿ, ಅಂದರೆ ಏರಿಕೆ ಕ್ರಮದಲ್ಲಿ. ಮೊದಲು ನೀವು ಪ್ರತಿಯೊಂದು ಉಕ್ತಿಗಳ ಬೆಲೆನ ಕಂಡುಹಿಡಿಬೇಕು, ಆಮೇಲೆ ಅದನ್ನು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಈಗ ಮೊದಲನೇದು ಎ ನೋಡೋಣ. 67 ಮೈನಸ್ 19 ಎಷ್ಟು ಬಂತು? 48. ಓಕೆ. ಸೊ ಈಗ ಬಿ ನೋಡೋಣ. 67ರಲ್ಲಿ 20ನ್ನು ಕಳಿಬೇಕು. ಸೊ ಕಳೆದಾಗ ನಮಗೆ ಬರೋದು 47. ಸಿ 35 ಪ್ಲಸ್ 25 60. ಡಿ 5 ಗುಂಡ್ಲೆ 11. ಆನ್ಸರ್ 55. ಇ 120/30. ಆನ್ಸರ್ 40. ಓಕೆನಾ? ಸೊ ಇಷ್ಟು ಬೆಲೆಗಳನ್ನು ಕಂಡುಕೊಂಡಾದಮೇಲೆ ಈ ಬೆಲೆಗಳನ್ನು ಆಧರಿಸಿ ನಾವೇನು ಮಾಡಬೇಕು? ಉಕ್ತಿಗಳನ್ನು ಏರಿಕೆ ಕ್ರಮದಲ್ಲಿ, ಅಂದರೆ ಮೊದಲು ಚಿಕ್ಕ ಸಂಖ್ಯೆ, ಆಮೇಲೆ ನಾವೇನು ಮಾಡ್ತಾ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಜೋಡಿಸ್ತಾ ಹೋಗಬೇಕು. ಹಾಗಾದರೆ ಇದರಲ್ಲಿ ಕಡಿಮೆ ಬೆಲೆ ಬಂದಿರೋದು ಯಾವುದು? ಇಲ್ಲಿ ಕಡಿಮೆ ಬೆಲೆ ಯಾವುದು? 40. ಹೌದಾ? ಸೊ ಮೊದಲಿಗೆ ನಾವು 40ರ ಉಕ್ತಿಯನ್ನು ಬರ್ಕೋಬೇಕು. ಯಾವುದದು? 120/3. ಹಾಗೆ ಇದರ ನೆಕ್ಸ್ಟ್ ಬರೋ ದೊಡ್ಡ ಸಂಖ್ಯೆ ಯಾವುದು? ಹೀಗೆ ದೊಡ್ಡ ಸಂಖ್ಯೆ ಮಾಡ್ತಾ ಹೋಗ್ಬೇಕಲ್ವಾ? ಈಗ ನೆಕ್ಸ್ಟ್ ಬರೋದು 47. ಇದರ ಉಕ್ತಿ ಯಾವುದು? 67 ಮೈನಸ್ 20. ನೆಕ್ಸ್ಟ್ ಯಾವುದು? 48. 67 ಮೈನಸ್ 19. ಅದಾದಮೇಲೆ ನೆಕ್ಸ್ಟ್ ಬರೋದು 55, ಅದು ಡಿ. ಹಾಗೆ 60 ಆಪ್ಷನ್ ಕ್ವೆಶನ್ ನಂಬರ್ ಸಿ. ಯಾವ ರೀತಿ ಬರಿಬೇಕು ಅಂದರೆ, ಮೊದಲು ನೀವೇನು ಮಾಡಬೇಕು? ಎಲ್ಲ ಆನ್ಸರ್ನ ಈ ರೀತಿ ಕಂಡು ಹಿಡಿದು ಅದಾದಮೇಲೆ ಇದು ಆನ್ಸರ್ಗಳನ್ನು ಏರಿಕೆ ಕ್ರಮದಲ್ಲಿ ಬರಿತಾ ಹೋಗಬೇಕು. ಮೊದಲು ಚಿಕ್ಕ ಸಂಖ್ಯೆ, ಆಮೇಲೆ ದೊಡ್ಡ ಸಂಖ್ಯೆಗಳನ್ನ ಬರಿತಾ ಹೋಗಬೇಕು. ಅದರ ಕೆಳಗಡೆ ಅವುಗಳ ಉಕ್ತಿಗಳನ್ನು ನೀವು ಬರಿತಾ ಹೋಗಿ. ಮುಂದೆ ನೋಡೋಣ. ಉದಾಹರಣೆ 2. ಯಾವುದು ದೊಡ್ಡದು? 1023 ಪ್ಲಸ್ 125 ಇದು ದೊಡ್ಡದಾ, ಅಥವಾ 1022 ಪ್ಲಸ್ 128 ಇದು ದೊಡ್ಡದಾ? ಬಟ್ ಕಂಡೀಷನ್ ಏನಂದರೆ, ಬೆಲೆಗಳನ್ನು ಕಂಡು ಹಿಡಿಯದೆ ನಾವು ಬೆಲೆನ ಕಂಡು ಹಿಡಿಬಾರ್ದು, ಅದನ್ನು ನೋಡಿ ಅಂದಾಜಿಸಿ ನಾವು ಹೇಳಬೇಕು. ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ಒಂದು ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ರಾಜನ ಬಳಿ 1023 ಗೋಲಿಗಳಿದ್ದವು ಮತ್ತು ಇನ್ನೂ 125 ಹೆಚ್ಚು ದೊರೆತವು. ಈಗ ಅವನ ಬಳಿ ಎಷ್ಟಿದಾವಂದರೆ, ಒಟ್ಟು ಹೇಳಬೇಕು ಅಂದರೆ, ಮೊದಲು ಅವನ ಹತ್ರ 1023 ಇತ್ತು, ಆಮೇಲೆ 125. ಸೊ ಯಾವ ರೀತಿ ಒಟ್ಟು ಹೇಳಬೇಕಂದ್ರೆ ಈ ಉಕ್ತಿಯಿಂದ ಹೇಳ್ತೀವಿ. ಜಾಯ್ ಬಳಿ 1022 ಗೋಲಿಗಳಿದ್ದವು, ಇನ್ನೂ 128 ಹೆಚ್ಚು ದೊರೆತವು. ಈಗ ಅವನ ಬಳಿ ಎಷ್ಟಿದೆ ಟೋಟಲ್ ಅಂತ ಹೇಳಬೇಕಂದ್ರೆ ಈ ರೀತಿಯಾಗಿ ನಾವು ಬರ್ಕೊಳ್ತೀವಿ. ಹೌದಾ? ಸೊ ಯಾರ ಬಳಿ ಹೆಚ್ಚು ಗೋಲಿಗಳಿವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅವ್ರ ಸೈಡಿಗೆ ಒಂದು ಚಿತ್ರದ ಮುಖಾಂತರ ತೋರಿಸಿದ್ದಾರೆ. ರಾಜನ ಬಳಿ 123 ಈ ರೀತಿಯಾದ ಉಕ್ತಿ ಅಲ್ವಾ? ಸೊ ಇದರಲ್ಲಿ ಫಸ್ಟ್ ಯಾರ ಹತ್ರ ಜಾಸ್ತಿ ಇತ್ತು? ಇಲ್ಲಿ 1023, ಕಡಿಮೆ 1022. 1023 ನಾನು ಯಾವ ರೀತಿ ಬರ್ಕೋಬೇಕು ಅಂದರೆ, ಸಣ್ಣ ಸಂಖ್ಯೆಗೆ ಸಮವಾಗಿ, ಇಲ್ಲೂ 122, ಇಲ್ಲೂ 122, 1022, ಇಲ್ಲಿ 1022, ಒಂದು ಹೆಚ್ಚಿಗೆ ಗೋಲಿಯನ್ನು ಹೊರಗಿಟ್ಟಿದ್ದಾರೆ. ಸೊ ಎರಡು ಸೇರಿಸಿದ್ರೆ 1023 ಆಯಿತಾ? ಓಕೆ. ಹಾಗಾದರೆ ನೆಕ್ಸ್ಟ್ ಯಾರಿಗೆ ಜಾಸ್ತಿ, ನೆಕ್ಸ್ಟ್ ಯಾರು ಮತ್ತಿನ್ನೂ ಸಿಕ್ತು? ಇಲ್ಲೂ 125, ಇಲ್ಲೂ 128. 125ಕ್ಕೆ ಸಮ ಮಾಡಿ ಮುಂದೆ 3 ಗೋಲಿಗಳನ್ನು ಸಪ್ರೇಟಾಗಿ ಬರ್ಕೊಳ್ಳೋದು. ಓಕೆನಾ? ಸೊ ಈಗ ಅದರ ಬೆಲೆಗಳು ನೋಡಿರಿ. ಇಲ್ಲಿ 123 ಆಯಿತಾ? ಆದರೆ 22ನ್ನು ಒಂದು ಕಡೆ ಇಟ್ಟು 1ನ್ನು ಸೈಡ್ಗೆ ಇಟ್ಟಿದ್ದಾರೆ.
ಅಂದರೆ ರಾಜುವಿನ ಹತ್ರ ಒಂದು ಎಕ್ಸ್ಟ್ರಾ ಇತ್ತು ಮೊದಲು. ಆಮೇಲೆ ಜಾಯ್ ಹತ್ರ ಮತ್ತೆ 3 ಗೋಲಿಗಳು ಹೆಚ್ಚಾಯ್ತು ಇವನಿಗೆ ಕಂಪೇರ್ ಮಾಡಿದ್ರೆ. ಅದನ್ನ ಈ ರೀತಿಯಾಗಿ ಬರ್ಕೊಂಡಿದ್ದಾರೆ. ಈಗ ನೋಡೋಣ ಇಲ್ಲಿ 1022, 1022, 125, 125, 1 ಗೋಲಿ 1 ಗೋಲಿ. ಯಾರ ಹತ್ರ ಜಾಸ್ತಿ ಉಳಿತೀಗ? ಜಾಯ್ ಹತ್ರ. ಸೊ ಆದ್ದರಿಂದ ಯಾರ ಹತ್ರ ಜಾಸ್ತಿ ಗೋಲಿಗಳಿದಾವೆ ಅಂತಂದರೆ ಅದು ಜಾಯ್ ಹತ್ರ ಅಂತ ಹೇಳ್ಬೋದು. ಅಂದರೆ ಈಗ 1023 ಪ್ಲಸ್ 125 ಮತ್ತು 1022 ಪ್ಲಸ್ 128 ಅಂತ ಬರ್ಕೊಂಡು ಈ ರೀತಿಯಾಗಿ ಇದು ಚಿಕ್ಕದು ಅಂತ ಹೇಳಿ, ಈ ಉಕ್ತಿ ಚಿಕ್ಕದು ಅಂತ ಹೇಳಿ ಚಿಹ್ನೆಯನ್ನು ಹಾಕ್ಕೊಳ್ತೀವಿ. ಇದು ಅರ್ಥ ಆಯ್ತಲ್ವಾ? ಇದನ್ನು ನಾವೇನು ಮಾಡ್ತೀವಿ ಅಂದರೆ, ಇನ್ನೊಂದ್ಸಲ ಹೇಳ್ತೀನಿ, 1023 ಇವನ ಹತ್ರ ಇತ್ತು, 1022 ಇವನ ಹತ್ರ ಇತ್ತು. ಮೊದಲಿಗೆ ಸಣ್ಣ ಸಂಖ್ಯೆಗೆ ದೊಡ್ಡ ಸಂಖ್ಯೆನ ಸಮ ಮಾಡ್ಕೋಬೇಕು. ಅಂದರೆ ಇದ್ರಾಗ ಇವಂದು 22 ಪ್ಲಸ್ 1 ಅಂತ ಹೇಳಿ ಬರ್ಕೊಳ್ಬೇಕು. ಗೊತ್ತಾಯ್ತಾ? ಆವಾಗ 22 ಇವನ ಹತ್ರ ಒಂದು ಹೆಚ್ಚೈತಿ ಅಂತಂದು ಹೇಳಿ ನಮಗೆ ಇದು ಗೊತ್ತಾಗುತ್ತೆ. ಆಮೇಲೆ ಇವನ ಹತ್ರ 125 ಗೋಲಿಗಳು ಇದ್ವು, ಇವನ ಹತ್ರ 128. ಯಾರ ಹತ್ರ ಈಗ ಸ್ವಲ್ಪ ಇದ್ದಾವು? 125. ಈ 128ಅನ್ನು 125ಕ್ಕೆ ಸಮ ಮಾಡಿಕೊಂಡು ಮೇಲೆ 3 ಅಂತಂದು ಹೇಳಿ ಸಪ್ರೇಟಾಗಿ ಬರ್ಕೊಳ್ಬೇಕು. ಓಕೆನಾ? ಸೊ ಈಗ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಉದಾಹರಣೆ 3. ಯಾವುದು ದೊಡ್ಡದು? ಇಲ್ಲಿ ವ್ಯವಕಲನ ಆಗ್ತಾ ಇದೆ. 113 ಮೈನಸ್ 25 ಈ ದೊಡ್ಡದ ಅಥವಾ 112 ಮೈನಸ್ 24 ಈ ದೊಡ್ಡದ? ಇಲ್ಲಿ ಕೂಡ ಒಂದು ಸನ್ನಿವೇಶವನ್ನು ಕೊಟ್ಟಿದ್ದಾರೆ. ರಾಜನ ಬಳಿ 113 ಗೋಲಿಗಳಿದ್ದವು ಮತ್ತು ಅವುಗಳಲ್ಲಿ 25 ಕಳೆದು ಹೋದವು. ಅವನ ಬಳಿ ಉಳಿದಿರುವಂತಹ ಗೋಲಿಗಳು ಅಂತ ಕೇಳಿದಾಗ ಈ ರೀತಿಯಾದಂಥ ಉಕ್ತಿನ ಬರಿತೀವಿ. 113 ಮೈನಸ್ 25. ಅವುಗಳಲ್ಲಿ ಜಾಯ್ ಬಳಿ 112 ಗೋಲಿಗಳಿದ್ವು, ಇಂದು ಅವನ ಹತ್ರ 24 ಕಳೆದು ಹೋದವು. ಸೊ ಅವನ ಬಳಿ ಎಷ್ಟು ಗೋಲಿದ್ದಾವೆ ಅಂತಂದರೆ 112ರಲ್ಲಿ 24 ಕಳೀತಲ್ವಾ, 112 ಮೈನಸ್ 24 ಅಂತ ಹೇಳಿ ಬರಿತೀವಿ. ಸೊ ಈಗ ಯಾರ ಬಳಿ ಹೆಚ್ಚು ಗೋಲಿಗಳು ಉಳಿದಿವೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಈಗೇನು ಮಾಡಿದರೆ ಚಿತ್ರದ ಮುಖಾಂತರ ತೋರಿಸಿದ್ದಾರೆ. 113 ಮೈನಸ್ 25. ಈಗ 113 ಫಸ್ಟ್ ಯಾರ ಹತ್ರ ಕಡಿಮೆ ಇತ್ತು? 112. ಸೊ ದೊಡ್ಡ ಸಂಖ್ಯೆಯನ್ನು ನಾನು 112 ಮತ್ತು ಒಂದು ಎಕ್ಸ್ಟ್ರಾ ಗೋಲಿನ ಹೊರಗಿಡ್ತೀನಿ. ಎಷ್ಟು ಮೈನಸ್ ಮಾಡಬೇಕು? 25. ಸೊ 25ರಲ್ಲಿ ಒಂದು ತೆಗೆದ ಈಗಾಗಲೇ, ಇದರಿಂದ ಎಷ್ಟು ತೆಗಿಬೇಕು? 24. ಸೊ 112 ಮೈನಸ್ 24 ಅನ್ನೋ ಥರ ಆಯ್ತೀಗ. ಇಲ್ಲೇನಾಯ್ತೀಗ? ಇವನರಲ್ಲಿ 112 ಗೋಲಿಗಳಿದ್ವು, ಇದರಲ್ಲೂ ಕೂಡ 24ನ ಕಳಿಬೇಕು. ಸೊ ಸೇಮ್ ಆಯ್ತಲ್ವಾ? 112ರಿಂದ 24 ಕಳಿಬೇಕು, ಇಲ್ಲೂ 112ರಿಂದ 24 ತೆಗೆದು ಹಾಕಬೇಕು. ಸಮ ಆಯ್ತಲ್ವಾ? ಇಲ್ಲಿ ಒಂದು ಗೋಲಿನ ಇವನು ಕಳ್ಕೊಂಡಿದ್ದಾನೆ ಅಷ್ಟೇ. ಮೊದಲಿಗೆ ಒಂದು ಗೋಲಿ ಹೆಚ್ಚಿತ್ತು, ಆಮೇಲೆ ಒಂದು ಗೋಲಿನ ಹೆಚ್ಚು ಕಳ್ಕೊಂಡ ಅವನು ಇವನ್ಕಿಂತ ಕಂಪೇರ್ ಮಾಡಿದರೆ. ಸೊ ಏನಾಯಿತು? ಸಮ ಬಂತು. ಉಕ್ತಿ ಏನಾಯಿತು? ಇಬ್ಬರೂ ಕಡೆ ಉಳಿದಿರುವಂತಹ ಗೋಲಿಗಳು ಸಮವಾಗಿದೆ. ಓಕೆನಾ? ಅದಕ್ಕೆ ನಾವೇನು ಮಾಡ್ತೀವಿ? ಎರಡು ಉಕ್ತಿಗಳ ಮಧ್ಯದಲ್ಲಿ ಸಮ ಚಿಹ್ನೆಯನ್ನು ಹಾಕಬೇಕು. ಈಗ ನೋಡಿರಿ, ಇವನ ಹತ್ರ ಮೊದಲು 113 ಗೋಲಿಗಳು ಇದ್ವು, ಇವನ ಹತ್ರ 112 ಗೋಲಿಗಳು ಇದ್ವು. ಇದರಲ್ಲಿ ಇವನಿಗ 25ನ್ನು ಕಳ್ಕೊಂಡಿದ್ದಾನೆ. ಸೊ 25, ಇಲ್ಲಿ ಇವನು 24ನ್ನು ಕಳ್ಕೊಂಡ. ಇದಕ್ಕೆ ನಾವೇನು ಮಾಡಬೇಕು? ಇಲ್ಲಿ 24 ಕಳ್ಕೊಂಡನಕ್ಕೆ ಒಂದು ಗೋಲಿನ ಹೊರಗಿಡೋಣ. ಆವಾಗೇನಾಯಿತು? 112. ಇಲ್ಲಿ ಒಂದು ಗೋಲಿ ಇದೆ. ಈಗ ಇದರಿಂದ 25 ತೆಗಿಬೇಕಂದ್ರೆ ಈಗ ಆಲ್ರೆಡಿ ಒಂದು ತೆಗೆದೆ, ಈಗ ಒಂದು ಸಪ್ರೇಟ್ ಆಲ್ರೆಡಿ ಮಾಡಿದ್ದೀನಿ. ಇನ್ನು ಇದರಲ್ಲ ಎಷ್ಟು ತೆಗಿಬೇಕು? 24ನ್ನು ತೆಗಿಬೇಕು. ಸೊ ಎರಡು ಉಕ್ತಿಗಳು ಸೇಮ್ ಆದ್ವಲ್ವಾ? ಹಾಗಾದರೆ ಇಬ್ಬರು ಹತ್ರ ಸಮ ಸಂಖ್ಯೆಯ ಗೋಲಿಗಳು ಇದ್ದಾವೆ ಅಂತ ಹೇಳಿ ಸಮ ಚಿಹ್ನೆಯನ್ನು ಹಾಕಬೇಕು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರತಿ ಉಕ್ತಿಯನ್ನು ಹೋಲಿಸಲು ದೊಡ್ಡದು ಅಥವಾ ಚಿಕ್ಕದು ಅಥವಾ ಸಮ ಸಂಕೇತ ಬಳಸಿ ಜಟಿಲವಾದ ಲೆಕ್ಕಾಚಾರಗಳಿಲ್ಲದೆ ನೀವು ಇದನ್ನು ಮಾಡಬಲ್ಲಿರಾ? ಪ್ರತಿ ಸಂದರ್ಭದಲ್ಲೂ ನಿಮ್ಮ ಆಲೋಚನೆಯನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಲೆಕ್ಕನ ಮಾಡ್ದೇನೆ ಹಿಂದಿನ ಉದಾಹರಣೆಗಳಲ್ಲಿ ಮಾಡಿದಂತೆ ಇಲ್ಲೂ ಕೂಡ ನಾವು ಮಾಡಬೇಕಾಗತ್ತೆ. ಇಲ್ಲಿ ಮೊದಲು ಎ ಬರ್ಕೊಳ್ತೀನಿ. ಏನಂದರೆ 245 ಪ್ಲಸ್ 1.
ಸೊ ಈ ರೀತಿಯಾದ ಪ್ರಶ್ನೆ ಇದೆ. 245 ಪ್ಲಸ್ 289 ಈ ಉಕ್ತಿ ದೊಡ್ಡದ ಅಥವಾ 246 ಪ್ಲಸ್ 285 ಈ ಉಕ್ತಿ ದೊಡ್ಡದ? ಸೊ ಇಲ್ಲಿ 245 ಈ ರೀತಿನೇ ಹಚ್ಕೊಳ್ತೀನಿ, ಯಾಕಂದರೆ ಇದರಲ್ಲಿ ಚಿಕ್ಕದಿದು. ಸೊ ಪ್ಲಸ್ 289 ಈ ಕಡೆ ಇದೆ, 285 ಈ ಕಡೆ ಇದೆ. ಸೊ ಯಾವುದು ಸಣ್ಣದು? 285. ಸೊ ಇದನ್ನು ನಾನು 285 ಅಂತಲೇ ಬರ್ಕೊಂಡು, ಇನ್ನು ಎಷ್ಟು ಹೆಚ್ಚೈತಿ ಇಲ್ಲಿ? 4 ಹೆಚ್ಚಿಗೆ ಇದೆ. ಓಕೆನಾ? ಸೊ ಇದನ್ನು 245 ಅಂತ ಬರ್ಕೊಂಡು, ಇದು 245ಕ್ಕಿಂತ ಒಂದು ಹೆಚ್ಚಿಗೆ ಇದೆ, ಪ್ಲಸ್ 285 ಅಂತ ಹೇಳಿ ಬರ್ಕೊಳ್ತೀನಿ. ಸೊ ಈಗ ಯಾವುದರಲ್ಲಿ ಹೆಚ್ಚಿಗೆ ನಂಬರ್ಸ್ ಇದೆ? 4 ತಾನೇ, 4 ದೊಡ್ಡದಲ್ವಾ? ಸೊ ಆದ್ದರಿಂದ ಈ ಉಕ್ತಿ ದೊಡ್ಡದು ಅಂತ ಹೇಳಿ ಬರಿಬಹುದು. ಯಾಕಂದರೆ ಇಲ್ಲೂ ಸೇಮ್ ಇದೆ, ಇದು ಸೇಮ್ ಐತಿ. ಇದರಲ್ಲಿ ನೋಡಿ 285 285 ಈ ಸೇಮ್. ಹಾಗೆ 4 ಮೇಲ್ಗಡೆ 4 ಐತಿ ಇನ್ನೂ ಸಂಖ್ಯೆ, ಇಲ್ಲಿ ಒಂದು ಸಂಖ್ಯೆ. ಸೊ 4 ಮತ್ತು 1 ಕಂಪೇರ್ ಮಾಡಿದ್ರೆ 4 ದೊಡ್ಡದು, ಆದ್ದರಿಂದ ಈ ಉಕ್ತಿ ದೊಡ್ಡದು ಅಂತ ಹೇಳಿ ಬರಿಬೇಕು. ಸೊ ಈ ರೀತಿಯಾದ ಚಿಹ್ನೆನ ಹಾಕ್ತೀನಿ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ವ್ಯವಕಲನ ಇದೆ. 273 ಮೈನಸ್ 145 ಈ ಉಕ್ತಿ ದೊಡ್ಡದ ಅಥವಾ 272 ಮೈನಸ್ 144? ಸೊ ಇದರಲ್ಲಿ ಈಗ ಏನು ಹೇಳ್ತೀನಿ ಅಂದರೆ, ಈಗ ಗೋಲಿಗಳ ಒಂದು ಉದಾಹರಣೆ ತೊಗೊಂಡ ಹೇಳೋಣ. 273 ಗೋಲಿಗಳಿದ್ದು ಮೊದಲು. ಸೊ ಅದರಲ್ಲಿರುವಂಥ ಗೋಲಿಗಳಲ್ಲಿ ಈಗ ಒಂದನ್ನು ಗೋಲಿ ಈಗ 273 ಗೋಲಿ ಇದ್ವು ಅಂತ ಅಂದ್ಕೊಳ್ರಿ. ಇದ್ರಾಗಿಂದ ಗೋಲಿ ತೆಗೆದು ಒಂದು ನಾನು ಸೈಡ್ಗೆ ಇಡ್ತೀನಿ. ಇಲ್ಲಿ ಒಂದು ಗೋಲಿ ಇಟ್ಟೆ ಅಂದ್ಕೊಳ್ಳಿ. ಈಗ ಇಲ್ಲಿ ಎಷ್ಟು ಉಳಿತು? 272. ಸೊ ಇದರಲ್ಲಿ ನಾನು ಎಷ್ಟು ಮಾಡ್ತೀನಿ? ಈಗ 145 ತೆಗಿಬೇಕಿತ್ತ. ಸೊ 145ರಲ್ಲಿ ಇಲ್ಲೊಂದು ಗೋಲಿ ತೆಗೆದಿಟ್ಟು, ಈ ಸೈಡಿಗೆ ತೆಗೆದಿಟ್ಟಿದ್ನಲ್ಲ, ಅದನ್ನು ಮೈನಸ್ ಮಾಡಿದೆ. ಹಾಗೆ ಇದರಲ್ಲಿ ಎಷ್ಟು ಮೈನಸ್ ಮಾಡಬೇಕು ನಾನೀಗ? ಮೈನಸ್ 144. ಓಕೆ, ಈಗ ಈ ಕಡೆ ನೋಡೋಣ. ಇಲ್ಲಿ ಎಷ್ಟಿದೆ? 272 ಮೈನಸ್ 144. ಎರಡೂ ಸೇಮ್ ಆಯ್ತಲ್ವಾ ಉಕ್ತಿಗಳು? ಎರಡು ಆನ್ಸರ್ ಸೇಮ್ ಬರುತ್ತಲ್ವಾ? ಸೊ ಆನ್ಸರ್ ಇದಕ್ಕೇನು? ಸಮ ಚಿಹ್ನೆನ ಬಳಸಬೇಕು. ಎರಡು ಉಕ್ತಿಗಳು ಸಮ ಅಂತ ಹೇಳಿ ಬರಿತೀವಿ. ಮುಂದಿನ ಪ್ರಶ್ನೆ ನೋಡೋಣ. 364 ಪ್ಲಸ್ 587 ಇವೆರಡು ಉಕ್ತಿಗಳಲ್ಲಿ ಯಾವುದು ಸಣ್ಣ ಉಕ್ತಿ? ಇಲ್ಲಿ 63 ಅಲ್ವಾ? ಸೊ ಈಗ ನಾನು ಇಲ್ಲಿರುವಂಥ 364 363 ಒಂದು ಎಕ್ಸ್ಟ್ರಾ ಈ ಕಡೆ ಕೆಳಗೆ ಬರ್ಕೊತೀನಿ, ಪ್ಲಸ್ 587 ಇದು ಸಣ್ಣ ಸಂಖ್ಯೆ, ಇದನ್ನು ಕಂಪೇರ್ ಮಾಡಿದ್ರೆ ಸೊ ಅದು ಇದೇ ಥರ ಬರ್ಕೊಳ್ತೀನಿ. ಈ 363 ಸೊ 363 ಅಂತ ಬರ್ಕೊಳ್ತೀನಿ, ಪ್ಲಸ್ 589 587 ಮತ್ತು ಕೆಳಗಡೆ ಇನ್ನೂ ಎಷ್ಟು ಬೇಕಾಗುತ್ತೆ? 2 ಬೇಕಾಗುತ್ತೆ. ಓಕೆನಾ? ಸೊ ಮೇಲ್ಗಡೆ ಉಕ್ತಿನ ಸಮ ಮಾಡಿಕೊಂಡೆ ನಾನು. ಸೊ ಕೆಳಗಡೆ ಯಾವ ಸಂಖ್ಯೆ ದೊಡ್ಡದು? 2 ದೊಡ್ಡದು. ಆದ್ದರಿಂದ ಇವುಗಳಲ್ಲಿ ಉಕ್ತಿ ಯಾವುದು ದೊಡ್ಡದು? ಈ ಕಡೆ ಸೈಡಿನ ದೊಡ್ಡದು. ಆಯಿತಾ? ಈ ಉಕ್ತಿ ದೊಡ್ಡದಾಗಿದೆ ಅಂತ ಹೇಳಿ ಚಿಹ್ನೆನ ಬರ್ಕೊಳ್ತೀನಿ. ಸೊ ನಾವೇನು ಮಾಡಬೇಕಂದ್ರೆ, ಕೊಟ್ಟಿರೋ ಉಕ್ತಿಯನ್ನು ಎರಡೂ ಉಕ್ತಿಗಳನ್ನ ಆದಷ್ಟು ಸಮನಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಕೆಳಗಿನ ಮಾಡಿಕೊಂಡು ಅದರ ಸಂಖ್ಯೆಯ ಆಧಾರದ ಮೇಲೆ ಯಾವ ಉಕ್ತಿ ದೊಡ್ಡದು ಅಂತ ಹೇಳಬೇಕು. ಈಗ ಇನ್ನೊಂದು ಪ್ರಶ್ನೆ ನೋಡ್ಕೊಳ್ಳೋಣ. ಇಲ್ಲಿ 124 ಪ್ಲಸ್ 245, ಇಲ್ಲಿ 129 ಪ್ಲಸ್ 245. ಸೊ ಮೊದಲನೇ ನಂಬರ್ ನೋಡಿ, ಇಲ್ಲಿ 124 129 ಯಾವುದು ದೊಡ್ಡದು? ಯಾವುದು ಸಣ್ಣದು? 124. ಸೊ 124 ನಾನು ಹಾಗೆ ಬರ್ಕೊಳ್ತೀನಿ, ಪ್ಲಸ್ 245 245. ಸೊ ಏನು ಮಾಡ್ತೀನಿ? ಎರಡು ಸೇಮ್ ಇದೆ. ಸೊ ನಾನು ಏನು ಚೇಂಜಸ್ ಮಾಡೋದಿಲ್ಲ, ಅದೇ ರೀತಿ ಬರ್ಕೊಳ್ಳೋದು. ಈಗ 129 ಯಾವ ರೀತಿ ಬರ್ಕೊಳ್ಬೋದು? ಇದಕ್ಕೆ ಸಮನಾಗಿ ಅಲ್ವಾ? 124. ಇನ್ನು ಎಷ್ಟು ಬೇಕು? 29 ಆಗಬೇಕಂದ್ರೆ 5. ಸೊ ಅದನ್ನು ನಂಬರ್ನ ಕೆಳಗೆ ಬರ್ಕೊಳ್ತೀನಿ, ಪ್ಲಸ್ 245 ಅದೇ ಥರ ಬರ್ಕೊಳ್ಳೋದು. ಈಗ ಈ ಉಕ್ತಿ ಸಮ ಆಯಿತಾ? ಇನ್ನೂ ಹೆಚ್ಚು ನಂಬರ್ಸ್ ಯಾವ ಉಕ್ತಿ ಕಡೆ ಇದೆ? ಈ ಉಕ್ತಿ ಕಡೆ. ಆದ್ದರಿಂದ ಈ ಉಕ್ತಿ ದೊಡ್ಡದಾಗಿದೆ ಅಂತ ಹೇಳಿ ಬರೆಯೋದು. ನೆಕ್ಸ್ಟ್ ನೋಡೋಣ. ಈಗ ಇನ್ನೊಂದು ವ್ಯವಕಲನದ ಲೆಕ್ಕ ಕೊಟ್ಟಿದ್ದಾರೆ. 213 ಮೈನಸ್ 77 ಈ ದೊಡ್ಡದ ಅಥವಾ 214 ಮೈನಸ್ 76? ಈಗ ಇದೆ 213 ಇದೇ ಥರ ಬರ್ಕೊಳ್ತೀನಿ, ಯಾಕಂದರೆ ಇದು ಸಣ್ಣ ಸಂಖ್ಯೆ. ಇದನ್ನು ನಾನು 213 ಮತ್ತು ಒಂದು ಮೇಲೆ ಒಂದು ಎಕ್ಸ್ಟ್ರಾ ಒಂದು ನಂಬರ್ ಇಟ್ಕೊಳ್ತೀನಿ. ಈಗ ಇದರಲ್ಲಿ ನಾನು 77 ಮೈನಸ್ ಮಾಡ್ತೀನಿ,
ಹಾಗೆ ಇದರಲ್ಲಿ 76 ಮೈನಸ್ ಮಾಡಬೇಕಲ್ವಾ. ಸೊ ಈಗ ಆಲ್ರೆಡಿ ನಾನು ಒಂದು ಸಂಖ್ಯೆನ ತೆಗೆದಿದ್ದೀನಿ, ಹಾಗಂದರೆ 75 ಮೈನಸ್ ಮಾಡಬೇಕು. ಸೊ ಈಗ 213ರಲ್ಲಿ 77 ತೆಗಿತೀನಿ, ಇಲ್ಲಿ 213ರಲ್ಲಿ 75 ತೆಗೀರಿ ಅಂತ ಹೇಳಿದ್ದಾರೆ. ಸೊ ಯಾವುದರಲ್ಲಿ ಕಡಿಮೆ, ಯಾವುದರಲ್ಲಿ ಜಾಸ್ತಿ ಸಂಖ್ಯೆ ಉಳಿಯುತ್ತೆ? ಇಲ್ಲಿ ನೋಡಿರಿ, 213ರಲ್ಲಿ ಜಾಸ್ತಿ ಸಂಖ್ಯೆನ ತೆಗೆದಿದ್ದೀವಿ, 77 ಸಂಖ್ಯೆನ. ಇಲ್ಲಿ 213ರಲ್ಲಿ 75 ಸಂಖ್ಯೆನ ತೆಗೆದಿದ್ದೀವಿ. ಸೊ ಯಾವುದರಲ್ಲಿ ಕಡಿಮೆ ಸಂಖ್ಯೆ ಉಳಿತು? ಈ ಉಕ್ತಿಯಲ್ಲಿ ತಾನೇ. ಸೊ ಅದಕ್ಕೆ ಸಣ್ಣ ಉಕ್ತಿ ಯಾವುದು? ಈ ಕಡೆ ಉಕ್ತಿ ಅಂತ ಆಗತ್ತೆ. ಸೊ ಈ ರೀತಿ ನಾವು ಯಾವುದೇ ಒಂದು ದೊಡ್ಡದಾದಂಥ ಒಂದು ಸಂಖ್ಯೆಗಳನ್ನು ಲೆಕ್ಕಾಚಾರ ಮಾಡದೆ ಈ ರೀತಿ ಮಾಡೋದು. ಇದನ್ನು ನೀವು ನೋಟ್ಸಲ್ಲಿ ಈ ರೀತಿಯಾಗಿ ಬರ್ಕೋಬೋದು. ಸೊ 245 ಹಾಗೆ ಇರುತ್ತೆ. 285 4 ಸಂಖ್ಯೆ ಹೊರಗಿಟ್ಟಿದ್ದೀನಿ, ನೆಕ್ಸ್ಟ್ 45 1 ಸಂಖ್ಯೆ ಹೊರಗಡೆ. ಈ ರೀತಿಯಾಗಿ ನೀವು ಬರ್ಕೊಂಡು ಯಾವುದು ದೊಡ್ಡ ಸಂಖ್ಯೆ ಅಂತ. ಈಗ ನೋಡಿ, 245 245 285 285, ಇಲ್ಲಿ 4 1 ಯಾವುದು ದೊಡ್ಡದು? ಸೊ ಈ ಕಡೆ ಸಂಖ್ಯೆ. ಅದೇ ಥರ 272 ಮತ್ತು ಒಂದು ಹೊರಗೆ ನಂಬರ್ ಇದೆ. ಸೊ 145 ತೆಗಿಬೇಕು. ಸೊ ಈಗ ಆಲ್ರೆಡಿ ಒಂದು ತೆಗೆದಿದ್ದೀವಿ ಅಂದರೆ 144 ಈ ಸಂಖ್ಯೆಯಿಂದ ತೆಗಿಬೇಕಾಗತ್ತೆ. ಹಾಗೆ ಇದರಲ್ಲಿ 272 ಮೈನಸ್ 144. ಸೊ ಎರಡು ಉಕ್ತಿಗಳು ಸಮನಾಗಿ ಬಂದಿರೋದ್ರಿಂದ ಇದು ಸಮ ಉಕ್ತಿ. ಹಾಗೆ ಇಲ್ಲಿ 364 ಪ್ಲಸ್ 587, 363 ಇದಕ್ಕೆ ಸಮ ಮಾಡಿಕೊಂಡು ಒಂದನ್ನು ಹೊರಗಿಟ್ಟಿದ್ದೀನಿ, ಒಂದು ಸಂಖ್ಯೆಯನ್ನು. 587 587, ಇಲ್ಲಿ 2 ಸಂಖ್ಯೆನ ಹೊರಗಿಟ್ಟಿದೆ. ಸೊ ಈ ಉಕ್ತಿ ಸಮ ಆಯಿತು. ಹಾಗಾದರೆ ಜಾಸ್ತಿ ನಂಬರ್ ಉಳಿದಿರೋದು ಅದರಲ್ಲಿ, ಈ ಉಕ್ತಿಯಲ್ಲಿ. ಹಾಗಾಗಿ ದೊಡ್ಡ ಸಂಖ್ಯೆ, ದೊಡ್ಡ ಉಕ್ತಿ ಈ ಸೈಡಿಂದು. 124 ಪ್ಲಸ್ 245 ಈ ಥರ ಇಟ್ಟು 124 5 ಸಂಖ್ಯೆ ಹೊರಗಿಟ್ಟು ಈ ರೀತಿ ಬರ್ಕೊಂಡೆ. ಸೊ ಇನ್ನೂ ಹೆಚ್ಚು ಸಂಖ್ಯೆ ಯಾವ ಉಕ್ತಿಯಲ್ಲಿದೆ? ಈ ಉಕ್ತಿಯಲ್ಲಿ. ಸೊ ದೊಡ್ಡ ಚಿಹ್ನೆನ ಈ ಕಡೆ ಹಾಕೊಂಡಿದ್ದೆ. ಇಲ್ಲಿ 213 ಮೈನಸ್ 77, ಇಲ್ಲಿ 213 ಒಂದು ನಂಬರ್ನ ಹೊರಗಿಟ್ಕೊಂಡಿದ್ದೀನಿ. ಸೊ 76 ಕಳಿಬೇಕು. ಈಗ ಒಂದು ಸಂಖ್ಯೆನ ಈ ಕಡೆ ತೆಗೆದ್ರೆ ಇನ್ನು 75 ಸಂಖ್ಯೆಯನ್ನು 213ರಿಂದ ತೆಗಿಬೇಕು. ಹೆಚ್ಚು ಸಂಖ್ಯೆ ಇದರಿಂದ ತೆಗೆದಿರೋದ್ರಿಂದ ಇದರ ಬೆಲೆ ಕಡಿಮೆ ಆಗಿರುತ್ತೆ. ಸೊ ಆದ್ದರಿಂದ ಈ ಉಕ್ತಿ ಚಿಕ್ಕದು ಅಂತ ಹೇಳಿ ಇಲ್ಲಿ ಬರೆದಿದ್ದೀನಿ. ಸೊ ಇದಿಷ್ಟು 7ನೇ ತರಗತಿಯ 2ನೇ ಪಾಠದ್ದಾಯಿತು. ಸೊ ಮುಂದಿನ ಟಾಪಿಕ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.